ನಮಸ್ತೆ ಫ್ರೆಂಡ್, ವೆಲ್ಕಮ್ ಟು ಟೇಸ್ಟಿಂಗ್ ಇಂಫಿನಿಟಿ ಚಾನಲ್ಗೆ ಸ್ವಾಗತ. ರವೆ ಇಡ್ಲಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ರವೆ ಇಡ್ಲಿ ಸಾಂಬಾರ್ ಆ್ಯಂಡ್ ಚಟ್ನಿ ರೆಸಿಪಿ ಫ್ರೆಂಡ್, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ. ಅದಕ್ಕೆ 1 ಚಿಟಿಕೆ ಸಾಸಿವೆಯನ್ನು ಹಾಕಿ ಅದು ಚೆನ್ನಾಗಿ ಕಾದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆಯನ್ನು ಹಾಕಿ 1 ಟೇಬಲ್ ಸ್ಪೂನ್ ಉದ್ದಿನಬೇಳೆಯನ್ನು ಹಾಕಿಕೊಳ್ಳಿ. ಇದಕ್ಕೆ ನಿಮಗೆ ಬೇಕೆನಿಸಿದರೆ ಗೋಡಂಬಿಯನ್ನು ಸ್ವಲ್ಪ ಹಾಕಿಕೊಳ್ಳಿ. ಕಟ್ ಮಾಡಿಟ್ಟುಕೊಂಡ ಕರಿಬೇವನ್ನು ಹಾಕಿ, ಕಟ್ ಮಾಡಿಟ್ಟುಕೊಂಡ ಕೊತ್ತಂಬರಿಯನ್ನು ಹಾಕಿ, ಸಣ್ಣಗೆ ಕಟ್ ಮಾಡಿಟ್ಟುಕೊಂಡ ಹಸಿಮೆಣಸಿಕಾಯನ್ನು ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಿ. ಇದು ಬಾಂಬೆ ರವೆ ಇಡ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ 1 ಕಪ್ಪು ರವೆಯನ್ನು ಹಾಕಿ, ರವೆಯನ್ನು ಹಾಕಿಕೊಂಡು ಒಂದು ಸಣ್ಣ ಉರಿಯಲ್ಲಿ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಇದು ಬಣ್ಣ ಸ್ವಲ್ಪ ಮೆರೂನ್ ಆಗುತ್ತೆ, ಅದು ಕಪ್ಪಾಗದಂತೆ ಹುರಿದುಕೊಳ್ಳಿ. ಹುರಿದಿಟ್ಟುಕೊಂಡ ರವೆಯನ್ನು ಚೆನ್ನಾಗಿ ಆರಲು ಬಿಡಿ. ಇದು 5 ನಿಮಿಷದವರೆಗೆ ಚೆನ್ನಾಗಿ ಆರಬೇಕು. ಆರಿದ ನಂತರ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಹಾಕಿಕೊಳ್ಳಿ. ಹುರಿದಿಟ್ಟ ರವೆಗೆ 1 ಕಪ್ಪು ಮೊಸರನ್ನು ಹಾಕಿ, ಮೊಸರನ್ನು ಹಾಕಿ ಚೆನ್ನಾಗಿ ಕಲಿಸಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ. ಗಟ್ಟಿನೂ ಆಗಬಾರ್ದು, ಅಷ್ಟು ನೀರಿನ ಥರನೂ ಇರಬಾರ್ದು, ಮೀಡಿಯಮ್ ಆಗಿ ಇರಬೇಕು. ಇದಕ್ಕೆ 2 ಅಥವಾ 3 ಚಿಟಿಕೆ ಸೋಡಾ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ನೀರನ್ನು ಹಾಕಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಟ್ಟುಕೊಂಡು ಒಂದು 4 ನಿಮಿಷ ನೆನೆಯಲು ಬಿಡಿ. ಇಡ್ಲಿ ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಗೋಡಂಬಿ ಬೇಕಾದರೆ ಹಾಕಿಕೊಳ್ಳಿ. ಅದಕ್ಕೆ ಕಲಸಿಟ್ಟ ಇಡ್ಲಿ ಹಿಟ್ಟನ್ನು ಹಾಕಿ, ಪ್ಲೇಟಿಗೆ ಇಡ್ಲಿ ಹಿಟ್ಟನ್ನು ಹಾಕಿಕೊಂಡು ಅದನ್ನು 15 ನಿಮಿಷದವರೆಗೆ ಚೆನ್ನಾಗಿ ಬೇಯಲು ಬಿಡಿ. ಚೆನ್ನಾಗಿ ಬೇಯಬೇಕು. ಅದು ಬೇಯ್ದ ನಂತರ ಈ ಥರದಲ್ಲಿ ಇಡ್ಲಿ ಚೆನ್ನಾಗಿ ಬರುತ್ತೆ ಫ್ರೆಂಡ್, ಟೇಸ್ಟಿಯಾಗಿರುತ್ತೆ. ಈಸಿಯಾಗಿ ಮಾಡುವ ರವೆ ಇಡ್ಲಿ ರೆಡಿಯಾಗಿದೆ. ತುಂಬಾ ರವೆ ಇಡ್ಲಿಗೆ ಟೊಮೆಟೊ ಸಾಂಬಾರ್ ತುಂಬಾ ಟೇಸ್ಟಿಯಾದ ರೆಸಿಪಿ. ಒಂದು ಪಾತ್ರೆಗೆ 4 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ. ಅದಕ್ಕೆ 1 ಚಿಟಿಕೆ ಸಾಸಿವೆ, ಅರ್ಧ ಟೇಬಲ್ ಚಮಚ ಜೀರಿಗೆಯನ್ನು ಹಾಕಿ, 2 ಅಥವಾ 3 ಒಣಮೆಣಸಿಕಾಯನ್ನು ಹಾಕಿ, ಕಟ್ ಮಾಡಿಟ್ಟುಕೊಂಡ ಬೆಳ್ಳುಳ್ಳಿಯನ್ನು ಹಾಕಿ ಹಾಗೂ ಕರಿಬೇವನ್ನು ಹಾಕಿ, ಕಟ್ ಮಾಡಿಟ್ಟ ಈರುಳ್ಳಿಯನ್ನು ಹಾಕಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ.
ಇದು ಕಂದು ಬಣ್ಣ ಬಿಡುವ ತನಕ ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ 2 ಚಿಟಿಕೆ ಇಂಗನ್ನು ಹಾಕಿರಿ. ಇದು ಈ ಕಲರ್ ಬರುವವರೆಗೆ ಫ್ರೈ ಮಾಡಿ ಕಟ್ ಮಾಡಿಟ್ಟ ಟೊಮೆಟೊವನ್ನು ಹಾಕಿಕೊಂಡು ಅದು ಚೆನ್ನಾಗಿ ಫ್ರೈ ಮಾಡಿ. ಇದು ಚೆನ್ನಾಗಿ ಎಣ್ಣೆ ಬಿಡುವ ತನಕ ಚೆನ್ನಾಗಿ ಫ್ರೈ ಮಾಡಿ. ಇದು ರವೆ ಇಡ್ಲಿಗೆ ತುಂಬಾ ರುಚಿಕರವಾದ ಸಾಂಬಾರಾಗಿರುತ್ತೆ ಫ್ರೆಂಡ್ಸ್. ಈ ಥರದಲ್ಲಿ ಎಣ್ಣೆ ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ಅದಕ್ಕೆ 1 ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿ, ಸಾಂಬಾರ್ ಮಸಾಲ 2 ಟೇಬಲ್ ಸ್ಪೂನನ್ನು ಹಾಕಿ, ಖಾರದ ಪುಡಿ 1 ಟೇಬಲ್ ಸ್ಪೂನ್, ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರನ್ನು ಹಾಕಿಕೊಳ್ಳಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 1 ಗ್ಲಾಸ್ ನೀರನ್ನು ಹಾಕಿರಿ. ಒಂದು ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನು ಅರ್ಧ ಕಪ್ ನೀರನ್ನು ಹಾಕಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಲು ಬಿಡಿ. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿರಿ. ಕುದಿಯುವಾಗ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪುಡಿಯನ್ನು ಹಾಕಿ, 2 ಚಿಟಿಕೆ ಪೆಪ್ಪರ್ ಪೌಡ್ರನ್ನು ಹಾಕಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿರಿ. ಚೆನ್ನಾಗಿ ಕುದೀತಾ ಇರಬೇಕು. ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಬೆಲ್ಲವನ್ನು ಹಾಕಿ 5 ನಿಮಿಷ ಚೆನ್ನಾಗಿ ಕುದಿಯಲು ಬಿಡಿ. ಕೊತ್ತಂಬರಿಯನ್ನು ಹಾಕಿಕೊಳ್ಳಿ. ಇವಾಗ ಇದು ಇಡ್ಲಿಗೆ ತುಂಬಾ ಟೇಸ್ಟಿಯಾದ ಸಾಂಬಾರಾಗಿರುತ್ತೆ. ಇವಾಗ ರವೆ ಇಡ್ಲಿಗೆ ಚಟ್ನಿ ಮಾಡುವುದು ನೋಡೋಣ ಬನ್ನಿ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ 1 ಟೇಬಲ್ ಚಮಚ ಜೀರಿಗೆಯನ್ನು ಹಾಕಿ, 1 ಮುಟ್ಟಿಗೆಯಷ್ಟು ಕೊತ್ತಂಬರಿಯನ್ನು ಹಾಕಿ, ಅರ್ಧ ಮುಟ್ಟಿಗೆಯಷ್ಟು ಪುದೀನವನ್ನು ಹಾಕಿ, ಸ್ವಲ್ಪ ಕರಿಬೇವನ್ನು ಹಾಕಿ ಫ್ರೈ ಮಾಡಿ. ಇದಕ್ಕೆ ಸ್ವಲ್ಪ ಅಲ್ಲವನ್ನು ಹಾಕಿಕೊಳ್ಳಿ. ಹಸಿ ಶುಂಠಿ 1 ಅಥವಾ 2 ಬೆಳ್ಳುಳ್ಳಿಯನ್ನು ಹಾಕಿ, 3 ಅಥವಾ 4 ಹಸಿಮೆಣಸಿಕಾಯನ್ನು ಹಾಕಿ, ಅಥವಾ ನಿಮಗೆ ರುಚಿಗೆ ತಕ್ಕಷ್ಟು ಹಸಿಮೆಣಸಿಕಾಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಒಂದು ಮಿಕ್ಸಿ ಜಾರಿಗೆ 1 ಬಟ್ಟಲು ಕೊಬ್ಬರಿಯನ್ನು ಹಾಕಿ, 1 ಬಟ್ಟಲು ಪುಟಾಣಿಯನ್ನು ಹಾಕಿಕೊಳ್ಳಿ. ಫ್ರೈಡ್ ದಾಲ್, ಹುರಿದಿಟ್ಟುಕೊಂಡ ಮಸಾಲವನ್ನು ಹಾಕಿ, ಇದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿಕೊಳ್ಳಿ.
ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಳ್ಳಿ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ವಲ್ಪ ಸಾಸಿವೆಯನ್ನು ಹಾಕಿಕೊಳ್ಳಿ. ಇದಕ್ಕೆ ಕಟ್ ಮಾಡಿಟ್ಟ ಒಣಮೆಣಸಿನಕಾಯನ್ನು ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕಿಕೊಳ್ಳಿ. ಇದು ಸ್ವಲ್ಪ ಫ್ರೈ ಆದ ಮೇಲೆ ರುಬ್ಬಿಟ್ಟುಕೊಂಡ ಚಟ್ನಿಗೆ ಒಗ್ಗರಣೆಯನ್ನು ಹಾಕಿ. ಇದು ಇಡ್ಲಿ ರವೆಗೆ ತುಂಬಾ ಟೇಸ್ಟಿಯಾದ ಚಟ್ನಿಯಾಗಿರುತ್ತೆ. ರವೆ ಇಡ್ಲಿ, ಟೊಮೊಟೊ ಸಾಂಬಾರ್, ಚಟ್ನಿ ರೆಡಿಯಾಗಿದೆ. ಥ್ಯಾಂಕ್ ಯು.